ಇಲ್ಲಿ ಆದಿಶಕ್ತಿಯ ಡಿಂಕದಮ್ಮ ಇರೋದ್ರಿಂದಾಗಿ ಈ ಒಂದು ದೇವಸ್ಥಾನಕ್ಕೆ ಏನಿದೆ ಅದನ್ನ ಡಿಂಕ ಅಂತಾನೆ ಕರೀತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಆದಿಶಕ್ತಿ ಏನಿದೆ ತುಂಬಾ ಶಕ್ತಿಯುತವಾದಂತ ದೇವತೆ ಆಗಿದ್ದಾಳೆ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಸರ್? ಒಳ್ಳೇದು, ಖಂಡಿತ ಒಳ್ಳೇದಾಗುತ್ತೆ. ಖಂಡಿತ ಒಳ್ಳೇದಾಗುತ್ತೆ. ಇಲ್ಲಿ ಬರುವಂತ ಭಕ್ತಾದಿಗಳೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ದೇನೆ ನಾವು 60 ಕಿಲೋಮೀಟರ್ ಇಂದ ಬರೋ ಚಾನ್ಸಸ್ ಸಿಗ್ಲಲ್ಲ. ನಮ್ಗೆ ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಆಗಿತ್ತು, ಕಿಡ್ಬೇಲ್ ಅಡ್ಮಿಟ್ ಆಗಿದ್ವಿ, ಅಲ್ಲಿ ಅರ್ಕೆ ಮಾಡ್ಕೊಂಡಿದ್ವಿ. ನನ್ಗೆ ಹುಷಾರಾದ್ರೆ ಬಂದು ಮರಿ ಕುಯ್ಕೊಂಡು ಮುಡಿ ಕೊಟ್ಕೊಂಡು ಮಾಡ್ಕೊಂಡು ಹೋಯ್ತೀವಿ ಅಂತ ನನ್ಗೆ ಹುಷಾರಾಯ್ತು. ಸೊ ಒಳ್ಳೇದು ಅಂದ್ರೆ ಅಮ್ಮಂದು ಶಕ್ತಿ ತುಂಬಾ ಇದೆ ಸರ್. ಇಲ್ಲಿ ನಮ್ಗೆ ಕೆಟ್ಟ ದೃಷ್ಟಿ ಏನಾದ್ರು ಬಿದ್ದಿದ್ರೆ, ಏನಾದ್ರು ವ್ಯಾಪಾರದಲ್ಲಿ ಏನಾರ ನಾಶ ಆಗಿದ್ರೆ ಬಂದು ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ತಲೆ ಓಡಿಸ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರೆ ಎಷ್ಟೋ ಕಡಿಮೆ ಆಗುತ್ತೆ ನಮ್ಗೆ. ಅವ್ರ ಇಷ್ಟಾರ್ಥ ನೆರವೇರಿದ್ರೆ ನಾನು ಇಂತ ಕೋಳಿ ಬಲಿ ಅಥವಾ ಕುರಿ ಬಲಿ ಕೊಡ್ತೀನಿ, ಇಲ್ಲಿ ಬಂದು ಅದೇ ಅನ್ನ ಪರ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಅಡಿಗೆ ಮಾಡಿ ಇಲ್ಲೇ 4 ಜನಕ್ಕೆ ಅನ್ನದಾನ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಸರ್. ಅದೇ ಆರ್ಕೆನೆ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊ ಬರ್ತಾ ಇರ್ತೀವಿ, ತಡೆ ಓಡಿಸ್ಕೊತೀವಿ. ಅಮಾವಾಸ್ಯೆ ಹುಣ್ಣಿಮೆಲಿ ಒಳ್ಳೇದಾಗುತ್ತೆ. ಏನೇ ಅಡೆತಡೆ ಇದ್ರು ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಆಕೆನ ನಂಬ್ಕೊಂಡ್ರೆ ಕನ್ಸಲ್ಲೂ ಬಂದು ಸಹ ನನ್ಗೆ ಏನ್ ಕೆಲ್ಸ ಆಗ್ಬೇಕು ಅದನ್ನ ನೆರವೇರಿಸ್ತಾರೆ ಸರ್. ನಾವೇನಕ್ಕೆ ಅಂದ್ರೆ ನಮ್ಮ ಮಕ್ಳು ಮರಿ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ, ನೆಮ್ಮದಿಯಾಗಿರ್ಲಿ, ಮಕ್ಳು ಮರಿ ಆಗದೆ ಇದ್ರೆ ಆಗ್ಲಿ ಅಂತ ಮಾಡ್ಕೋತೀವಿ. ಅಮ್ಮ ಎತ್ತದ ಕೈ ನಮ್ಗೆ, ಅದಕ್ಕೆ ನಾವು ಒಂದ್ ಅರ್ಕೆ ಮಾಡ್ಕೊಂಡಿದ್ದು ಎಲ್ಲ ಒಳ್ಳೇದಾಯ್ತು. ಇವಾಗ ಬಂದು ಅರ್ಕೆ ತೀರಿಸ್ಕೊ. ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಲ್ಲಿರುವಂತಹ ಡಿಂಕ ಎಂಬ ಗ್ರಾಮದಲ್ಲಿರುವ ಡಿಂಕದ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಚಕರ ಹತ್ರ ಮತ್ತೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ. ಇದನ್ನ ಆಗ್ಲೇ ಹೇಳಿದಾಗೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಲ್ಲಿರುವಂತಹ ಡಿಂಕ ಎಂಬ ಗ್ರಾಮದಲ್ಲಿರುವ ಡಿಂಕದ ಮಾರಮ್ಮನ ಅತ್ಯಂತ ಪವರ್ಫುಲ್ ಆದಂಥ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಬರ್ತಾ ಇದ್ದೀನಿ. ನೋಡಿ, ಇದೆ ಡಿಂಕ ಎಂಬ ಗ್ರಾಮ. ಈ ಗ್ರಾಮದಿಂದ ನಾವು ಸ್ವಲ್ಪ ಒಂದು 100 ಮೀಟ್ರ್ ದೂರ ಹೋದರೆ ಡಿಂಕದ ಮಾರಮ್ಮ ಎಂಬ ದೇವಾಲಯ ಇದೆ. ಇಲ್ಲಿ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಪ್ರತಿ ಭಾನುವಾರದಂದು ಇಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಇಲ್ಲಿ ಯಾವಾಗಲೂ ಜಾತ್ರೆ ಥರ ಜನ ಇದ್ದೇ ಇರ್ತಾರೆ. ಇಲ್ಲಿ ಅತಿ ಹೆಚ್ಚಾಗಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ನಮಗೆ ಯಾರಾದರೂ ಕಣ್ಣು ಬಿದ್ದಿದೆ, ಇಲ್ಲ ಅಂತಂದರೆ ಮನೆ ಕಟ್ಟುವಾಗ ಏನಾದ್ರು ತೊಂದರೆ ಆಗಿದೆ, ನಾವು ವೆಹಿಕಲ್ ಓಡಿಸುವಾಗ ಏನಾದ್ರು ತೊಂದರೆ ಆಗಿದೆ ಅಂತ ಇಲ್ಲಿ ನೀವೇನಾದ್ರು ಡೌಟ್ ಇದ್ದರೆ ಇಲ್ಲಿಗೆ ಬಂದು ಒಂದು ತಡೆ ಹೊಡೆಸ್ಕೊಂಡ್ರೆ ನಿಮ್ಮ ಕಾರ್ಯ ಖಂಡಿತವಾಗೂ 100% ನೆರವೇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಪೂಜೆ ಮಾಡಿಸಿದಂಥ ಗಾಡಿ ಆಕ್ಸಿಡೆಂಟ್ ಆಗಲ್ಲ ಅನ್ನೋದು ಇಲ್ಲಿ ಜನಗಳ ಪ್ರತೀತಿಯಾಗಿದೆ. ಹಾಗೆ ಈ ಡಿಂಕದ ಮಾರಮ್ಮನಿಗೆ ಪ್ರತಿ ವಾರ ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯೆಂದು ಇಲ್ಲಿ ಸೇರಿದರಲ್ಲ ಇತ್ತಿಂತ 2ರಷ್ಟು ಅಮಾವಾಸ್ಯೆಯಲ್ಲಿ ಸೇರುವಂಥ ಭಕ್ತಾದಿಗಳು. ಇಲ್ಲಿ ಮೇಯ್ನಾಗಿ ಭಕ್ತಾದಿಗಳು ಅರ್ಕೆ ಮಾಡ್ಕೋದೇನಂತಂದರೆ ಮಕ್ಕಳು ಇಲ್ದಿರುವಂಥವ್ರು, ಹಾಗೆ ಮದುವೆ ಆಗದೇ ಇರುವಂಥವ್ರು, ಇಲ್ಲ ಯಾವ್ದಾರ ಕಾಯಿಲೆ ಇದ್ದಂಥವ್ರು, ಇಲ್ಲೂ ಕೂಡ ಕ್ಯಾನ್ಸರು ಕೂಡ ವಾಸಿಯಾಗಿದೆಯಂತೆ. ಮುಂದೆ ಭಕ್ತಾದಿರನ್ನ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ಈ ಕ್ಯಾನ್ಸರ್ ಆಗಿದ್ದು ಅವರು ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರು, ಎಲ್ಲಿ ಅರ್ಕೆ ಮಾಡ್ಕೊಂಡ್ರು, ಅರ್ಕೆ ಮಾಡ್ಕೊಂಡಾಗ ಎಷ್ಟು ದಿನದಲ್ಲಿ ಇವ್ರಿಗೆ ಒಳ್ಳೇದಾಯಿತು ಅನ್ನೋದನ್ನು ನಿಮಗೂ ಕೂಡ ಮುಂದೆ ಆ ವಿಡಿಯೋ ಹಾಕ್ತೀನಿ. ಹಾಗೆ ಇಲ್ಲಿ ಮೇಯ್ನಾಗಿ ತಡೆ ಹೊಡಿಸುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ, ಹಾಗೆ ಗಾಡಿ ಪೂಜೆ ಮಾಡಿಸುವಂಥದ್ದು. ಹೊಸದಾಗಿ ಗಾಡಿ ಏನಂತಂದರೆ ಮೇಯ್ನಾಗಿ ಇಲ್ಲಿ ಬಂದು ಪೂಜೆ ಮಾಡಿಸುವಂಥದ್ದು. ಕೋಳಿ ಮತ್ತು ಮರಿಯನ್ನು ಬಲಿ ಕೊಟ್ಟು ಅಡುಗೆ ಮಾಡಿ ಊಟ ಮಾಡುವಂತಹ ಈ ಪದ್ಧತಿ ಕೂಡ ಇಲ್ಲೂ ಇದೆ. ಇಲ್ಲೂ ಈ ಫುಲ್ಲು ಸುತ್ತ ತೋಟದಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲೂ ಕೂಡ ನಿಮ್ಗೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಈ ಜನ ಸೇರಿದ್ದಾರೆ ಅನ್ನೋದನ್ನು. ಈಗ ಅಲ್ಲೇ ಈ ದೇವಸ್ಥಾನದ ಮುಂದೆಗಡೆ ಇರುವಂಥ ಜನಗಳನ್ನ ನೀವು ನೋಡಿ, ಅಲ್ಲಿ ಇರುವಂಥ ವೆಹಿಕಲ್ನು ಕೂಡ ನೀವು ಒಂದು ಸಲ ನೋಡಿ. ಈ ಎದುರುಗಡೆ ಒಂದು ಕೆರೆ ಇದೆ. ಈ ಕೆರೆ ಮೇಯ್ನಾಗಿ ಅಲ್ಲಿ ಬಂದು ಸ್ನಾನ ಮಾಡಿಕೊಂಡು ಅದೇ ಒದ್ದೆ ಬಟ್ಟೆಯಲ್ಲಿ ಬಂದು ದೇವರ ಮುಂದೆ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗೂ ಇಲ್ಲಿ ನೆರವೇರುತ್ತೆ ಅನ್ನೋದು ಇಲ್ಲಿ ಜನಗಳ ಪ್ರತೀತಿಯಾಗಿದೆ. ಹಾಗೆ ಇಲ್ಲಿ ಯಾರಿಗೋ ಒಳ್ಳೆಯದಾಗಿದೆ ಅಂತೆ ಜೋಡಿ ಮರಿಗಳನ್ನು ಕೊಯ್ತಾ ಇರುವಂಥದ್ದು. ಇಲ್ಲಿ ನೀವು ಅಂದ್ಕೊಂಡದ್ದು ಕಾರ್ಯ ಖಂಡಿತವಾಗಿ ನೆರವೇರುತ್ತೆ ಅಂತ ಹೇಳ್ತಾ ಇರುವಂತಹ ಭಕ್ತಾದಿಗಳನ್ನೂ ಕೂಡ ಈಗ ಮಾತಾಡಿಸ್ತೀನಿ. ಬನ್ನಿ ಈಗ ಭಕ್ತಾದಿಗಳನ್ನ ಮಾತಾಡ್ಸೋಣ. ಇಲ್ಲಿ ಅವ್ರಿಗೆ ಯಾವ್ಯಾವ ರೀತಿ ಕಷ್ಟಗಳಿತ್ತು, ಯಾವಾಗ ಪರಿಹಾರ ಆಯಿತು, ಆ ಪರಿಹಾರ ಮಾಡ್ಕೋಬೇಕಾದ್ರೆ ಯಾವ್ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರು ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಇಲ್ಲ ನಾವು ಇಲ್ಲೇ ಬಂದು ಅರ್ಕೆ ಮಾಡ್ಕೋಬೇಕಾ, ಇಲ್ಲ ಮನೆಯಲ್ಲೇ ಅರ್ಕೆ ಮಾಡ್ಕೋಬಹುದಾ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಏನಕ್ಕೆ ಅಂತಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಒಬ್ಬೊಬ್ಬರು ಒಂದೊಂದು ಥರ ಅರ್ಕೆ ಮಾಡ್ಕೊಂಡಿರ್ತಾರೆ. ಕೆಲವರು ಕಾಯಿಲೆಗೋಸ್ಕರ ಅರ್ಕೆ ಮಾಡ್ಕೊಂಡಿರ್ತಾರೆ, ಕೆಲವರು ತನ್ನ ಆರೋಗ್ಯದ ಬಗ್ಗೆ ಅರ್ಕೆ ಮಾಡ್ಕೊಂಡಿರ್ತಾರೆ, ಮಕ್ಕಳು ಇಲ್ದಿರೋರು ಕೂಡ ಅರ್ಕೆ ಮಾಡ್ಕೊಂಡಿರ್ತಾರೆ, ಇಲ್ಲ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಅರ್ಕೆ ಮಾಡ್ಕೊಂಡಿರ್ತಾರೆ, ಇಲ್ಲ ನಾವು ಹೊಸ್ದಾಗಿ ಒಂದು ಕಾರ್ ತೊಗೋಬೇಕು ಅನ್ನೋದು ಕೂಡ ಅರ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಅರ್ಕೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಮಾತಾಡ್ಸೋಣ. ಅವ್ರು ಯಾವ ರೀತಿ ಅರ್ಕೆ ಮಾಡ್ಕೊಂಡಿದ್ರು ಅನ್ನೋದನ್ನು ಕೇಳಿ ನಾವು ಕೂಡ ತಿಳ್ಕೊಳ್ಳೋಣ, ನಿಮಗೂ ಕೂಡ ತಿಳಿಸೋಣ. ಬನ್ನಿ ಈಗ ಭಕ್ತಾದಿಗಳನ್ನ ಮಾತಾಡ್ಸೋಣ. ಹಾಗೆ ದೇವರ ದರ್ಶನವೂ ಕೂಡ ನೀವು ಮಾಡಿರುವಂತೆ ಡಿಂಕದ ಮಾರಮ್ಮ ಯಾವ ರೀತಿ ಇದ್ದಾಳೆ, ಯಾವ ದಿಕ್ಕಲ್ಲಿದ್ದಾಳೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ಈ ದೇವರ ವಿಗ್ರಹನ
ನಾವು ಕೂಡ ದರ್ಶನ ಮಾಡೋಣ. ಬನ್ನಿ ಒಳಗಡೆ ಹೋಗೋಣ. ದರ್ಶನ ಮಾಡೋಕ್ಕಂತೂ ಕ್ಯೂ ನಿಂತಿರೋದು 1 ಅವರಿಂದ ನಿಂತವ್ರು ಇಲ್ಲಿ. ಆದರೂ ಅಷ್ಟು ಜನ ಸೇರಿದ್ದಾರೆ ಇಲ್ಲಿ. ಏನಕ್ಕೆ ಅಂತಂದರೆ ಇಲ್ಲಿ ಮಕ್ಕಳು ಕೂಡ ಚೆಂಡು ಹಿಡಿದ್ರೆ ಏನು ತಾಯ್ತ ಕೊಡ್ತಾರೆ ಒಳಗಡೆ, ಆ ತಾಯ್ತನ್ನ ತಗೋಗಿ ಮಕ್ಕಳು ಕಟ್ಟಿದ್ರೆ, ಅಂದರೆ ಚೆಂಡು ಅಂತಂದರೆ ಈ ಯಾವಾಗಲೂ ಬಡ್ಕೊತಾ ಇರೋದು, ಈ ಥರ ಅಳ್ತಾ ಇರೋದು ಇದೇ ಇರುತ್ತೆ. ಅಂಥ ಮಕ್ಕಳಿಗೆ ಇಲ್ಲಿ ಚಂಡಿ ತಾಯ್ತ ಅಂತ ಕೊಡ್ತಾರೆ. ಆ ಚಂಡಿ ತಾಯ್ತನ ತಗೊಂಡೋಗಿ ನಾವು ಇಲ್ಲಿ ಮಕ್ಕಳಿಗೆ ಕಟ್ಟಿದ್ರೆ ಖಂಡಿತವಾಗೂ ಅವರು ಖುಷಿಯಾಗಿರ್ತಾರಂತೆ ಮಕ್ಕಳಿಗೆ. ನೀವು ಕೂಡ ಇಲ್ಲಿ ಬಂದಾಗ ಅದೊಂದು ತಾಯ್ತ ತಗೊಂಡೋಗಿ ಮಕ್ಕಳಿದ್ರೆ ಮಕ್ಕಳಿಗೆ ಕಟ್ಟಿ ಅಂತ ಹೇಳ್ತಾ ಬನ್ನಿ ಈಗ ದೇವರ ದರ್ಶನ ಮಾಡೋಣ. ನಾವು ಕೂಡ ಕ್ಯೂವಲ್ಲೇ ಹೋಗ್ತಾಯಿದ್ದೀವಿ, ಯಾಕೆಂದರೆ ಸ್ಪೆಷಲ್ ಎಂಟ್ರಿ ಏನಿಲ್ಲ ಇಲ್ಲಿ. ಒಳಗಡೆಯಿಂದ ನಾವು ಹೋಗಬೇಕು, ಕ್ಯೂವಲ್ಲೇ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ. ಆದರೆ ಇಲ್ಲಿ ನಾವು ಸುಮಾರು ಇಲ್ಲಿಗೆ ಬೆಳಿಗ್ಗೆ 8 ಗಂಟೆಗೆ ಬಂದದಕ್ಕೆ 8 ಗಂಟೆಯಿಂದ ನಿಂತವರು ಈಗ ಕೂಡ 12 ಗಂಟೆ ಆದರೂ ಕೂಡ ದರ್ಶನ ಈಗ ಮಾಡ್ತಾಯಿದ್ದಾರೆ. ಅಷ್ಟು ರಶ್ ಇದೆ ಇಲ್ಲಿ. ಶನಿವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಲಂತೂ ಈಗ ನಾವು ಬಂದಿರೋದು ಅಮಾವಾಸ್ಯೆ ಭಾನುವಾರ 18ನೇ ತಾರೀಕು ಈಗ ನಾವು ಬಂದಿರುವಂಥದ್ದು. ಎಷ್ಟು ಜನ ರಶ್ ಇದ್ದಾರೆ ಅಂತ ನೀವು ಆಲ್ರೆಡಿ ನೋಡಿರ್ತೀರಿ. ನೋಡಿ ಈಗ ತಾಯಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಏನಿದ್ರು ವಿಡಿಯೋ ನೋಡ್ತಾ ಇದ್ದರೆ ನೀವು ಅಲ್ಲೇ ಹರಕೆ ಮಾಡ್ಕೊಳ್ಳಿ. ಈ ರೀತಿ ನನಗೆ ಒಳ್ಳೇದಾದರೆ ನಾನು ನಿನ್ನ ಬಂದು ದರ್ಶನ ಮಾಡ್ತೀನಿ ತಾಯಿ ಅಂತೇಳಿ ನೀವು ಕೂಡ ಹರಕೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಒಳ್ಳೆಯದಾದಮೇಲೆ ನೀವು ಕೂಡ ಇಲ್ಲಿ ಬಂದು ಏನು ಹರಕೆ ಮಾಡ್ಕೊಂಡಿದ್ದೀರೋ ಅದನ್ನು ತೀರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮಗೂ ಕೂಡ ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ರು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದು ನಾನು ಕೂಡ ನಿಮ್ಮ ಸ್ಪೆಷಲಾಗಿ ಬೇಡ್ಕೋತೀನಿ. ಯಾಕೆಂತಂದರೆ ವಿಡಿಯೋ ನೋಡ್ತಾಯಿರೋ ದಯವಿಟ್ಟು ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಯಾರ್ಯಾರು ತೊಂದರೆಯಲ್ಲಿದ್ದವರು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಾಯಿಯ ದರ್ಶನ ಕ್ಲೀನಾಗಿ ಒಂದು ಸಲ ಜೂಮ್ ಆಗ್ತೀನಿ, ಒಂದು ಸಲ ನೋಡ್ಬಿಡಿ. ನೋಡಿದ್ರಾ? ನೋಡಿ ಎಷ್ಟು ರಶ್ಯಲ್ಲೂ ಕೂಡ ನಾವು ಈಗ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಒಂದು ನಿಮಗೋಸ್ಕರ ಒಂದು ಮಂಗಳಾರತಿನೂ ಕೂಡ ಮಾಡಿಸ್ತಾಯಿದ್ದೀನಿ. ಭಕ್ತಾದಿಗೋಸ್ಕರನೇ ಮಾಡಿಸ್ತಾ ಇರುವಂಥದ್ದು ಮಂಗಳಾರತಿ ಮಾಡಿಸ್ತಾಯಿದ್ದೀನಿ, ಒಂದು ಪೂಜೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ಸಬ್ಸ್ಕ್ರೈಬರ್ಗಳು ಕೂಡ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈಗ ಬನ್ನಿ ಭಕ್ತಾದಿಗಳನ್ನ ಮಾತಾಡ್ಸೋಣ. ಅವರು ಏನೇನು ಹೇಳ್ತಾರೆ, ಯಾವ್ಯಾವ ರೀತಿ ಅವರ ತೊಂದರೆಗಳಿತ್ತು, ಯಾವಾಗ ಪರಿಹಾರ ಆಯಿತು ಅನ್ನೋದನ್ನು ನಾವು ಈಗ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ದೇವಸ್ಥಾನದ ಹೊರಗಡೆ ಹೋಗಿ ಭಕ್ತಾದಿಗಳನ್ನ ಮಾತಾಡ್ಸೋಣ. ಯಾವ್ಯಾವ ರೀತಿ ಹರಕೆ ಮಾಡ್ಕೊಂಡಿದ್ರಿ, ನಿಮಗೆ ಎಷ್ಟು ದಿನದಲ್ಲಿ ಒಳ್ಳೇದಾಯಿತು ಅನ್ನೋದನ್ನು ನಾವು ಕೂಡ ಕೇಳಿ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಯಾರೋ ಇಲ್ಲಿ ಟೆಂಪೋ ಪೂಜೆ, ಕಾರ್ ಪೂಜೆ ಎಲ್ಲ ಮಾಡಿಸ್ತಾಯಿದ್ದಾರೆ, ಇವ್ರನ್ನೂ ಕೂಡ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನೀವು ಯಾವ್ರವರು? ನಾವು ಅಂಬಿಗರಳ್ಳಿ ಕೇರ್ಪೇಟೆದಲ್ಲಗೋ. ನೀವು ನಿಮ್ಮ ಹೆಸರೇನು? ಜಲೇಂದ್ರ ಅಂತ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ದೇವಸ್ಥಾನಕ್ಕೆ ಅಂದ್ರೆ ಅಲ್ಲೇ ಒಂದು 20-30 ವರ್ಷದಿಂದ ಬರ್ತಾವೆ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗತ್ತೆ? ಯಾವ ರೀತಿ ಅಂದ್ರೆ ಅದು ದೇವ್ರ ಇದು ಭಕ್ತಿ ಅಂದ್ರೆ ಅವ್ರು ಹರಕೆ ಪರಿಕೆ ಮಾಡ್ಕೊಂಡಿರ್ತಾರಲ್ಲ, ಒಂದು ಅವ್ರು ಏನು ಹರಕೆ ಒಪ್ಕೊಂಡಿರೋದ ಇದ್ ಮಾಡ್ತಾರೆ. ಅದೇ ದೇವ್ರು ಏನೇನಕ್ಕೆ ಹರಕೆ ಮಾಡ್ಕೊತಾರೆ ಇಲ್ಲಿ? ದೇವ್ರು ಏನು ಅಂತಂದ್ರೆ ಒಳ್ಳೇದಾಗ್ಲಿ ಅಂತ ಹರಕೆ ಮಾಡ್ತಾರೆ. ಅಂದ್ರೆ ನೀವು ಏನೋ ಹರಕೆ ಮಾಡ್ಕೊಂಡಿದ್ರಾ? ನಾವು ಹರಕೆ ಮಾಡ್ಕೊಂಡಿದ್ದ ಕೋಳಿಯ ಮಗನ್ ಒಳ್ಳೇದಾದ್ರೆ ಮದುವೆ ಮಾಡ್ಸಿ ಇದ್ ಮಾಡ್ತೀವಿ ಅನ್ಬಿಟ್ಟು, ಮಕ್ಕಳಾದ್ರೆ ಬಂದ್ ಮಾಡ್ಕೋಯ್ತಿ ಅನ್ಬಿಟ್ಟು ಒಳ್ಳೇದಾಯ್ತು. ಈಗ ಒಳ್ಳೇದಾಯ್ತು. ಅಂದ್ರೆ ಎಷ್ಟು ನಂಬ್ತೀರಾ ಈಗ ದೇವ್ರನ್ನ? ಇದು ನಂಬಿಕೆ ಅಂದ್ರೆ ನಮ್ಗೆ ನಂಬಿಕೆ ಅದೇ. ಈ ಜನಗಳಿಗೆ ನಾವ್ ಏನ್ ಹೇಳಕ್ಕಾಗೋದು? ಅವ್ರಿದು ಅವ್ರಿಗೆ. ಅಂದ್ರೆ ಇದು ದೇವಸ್ಥಾನ ಕರೆಕ್ಟ್ ಆಗಿ ಯಾವ ತಾಲೂಕು, ಯಾವ ಊರು? ಇದು ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ, ಡಿಂಕ ಅಂತ ಊರು. ಡಿಂಕ ಅಂತ ಗ್ರಾಮ. ಡಿಂಕ ಅನ್ನೋದೇ ಗ್ರಾಮ. ಡಿಂಕ ಅನ್ನೋದೇ ಗ್ರಾಮ. ಅಂದ್ರೆ ಡಿಂಕದ ಮಾರಮ್ಮ. ಡಿಂಕದ ಮಾರಮ್ಮ. ಇದು ಯಾವ ವಾರ ಇಲ್ಲಿ ಪೂಜೆ ಇರುತ್ತೆ ಇಲ್ಲಿ? ಇದು ಅಂತಂದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಡೈಲಿ ನಡೀತಾ ಇರ್ತದೆ. ಶನಿವಾರ ಮಾತ್ರ ನಡೆಯುತ್ತಿಲ್ಲ. ಅಂದ್ರೆ ಭಾನುವಾರ ಯಾವಾಗ್ಲೂ ಇಷ್ಟೇ ರಶ್ ಇರುತ್ತಾ? ಇರ್ತದೆ ಯಾವಾಗ್ಲೂ ಇರ್ತದೆ. ಅಮಾವಾಸ್ಯೆ ಹುಣ್ಣಿಮೆ ರಶ್ ಸಿಕ್ಕಾಬಿಟ್ಟೆ. ಸರಿ ಸರ್, ಧನ್ಯವಾದಗಳು. ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಅಜಮ್ಮ ಅಂತ. ನೀವ್ ಯಾವ್ರವರು? ಅಂಬಿಗರಳ್ಳಿಯರು. ಅಂಬಿಗರಳ್ಳಿ ಅಂತ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು, ನೀವು ಲೇಡೀಸ್ ಏನ್ ಖರ್ಚು ಮಾಡ್ಕೊಳ್ಳುವಂತದ್ದು? ನಾವ್ ಏನಕ್ಕೆ ಅಂದ್ರೆ ನಮ್ ಮಕ್ಳು ಮರಿ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ, ನೆಮ್ಮದಿಯಾಗಿರ್ಲಿ, ಮಕ್ಳು ಮರಿ ಆಗದೆ ಇದ್ರೆ ಆಗ್ಲಿ ಅಂತ ಮಾಡ್ಕೋತೀವಿ. ಅಮ್ಮ ಎತ್ತದ ಕೈ ನಮ್ಗೆ. ಅದಕ್ಕೆ ನಾವು ಒಂದ್ ಹರಕೆ ಮಾಡ್ಕೊಂಡಿದ್ದು, ಅವ್ ಎಲ್ಲ ಒಳ್ಳೇದಾಯ್ತು. ಇವಾಗ ಬಂದು ಹರಕೆ ತೀರಿಸ್ತು. ನೀವ್ ಎಷ್ಟು ದಿನದಲ್ಲಿ ನೀವು ಹರಕೆ ಮಾಡ್ಕೊಂಡಿದ್ದು? ನಾವು ಅಲೆ 3 ವರ್ಷದಲ್ಲಿ ಮಾಡ್ಕೊಂಡಿದ್ವಿ. 3 ವರ್ಷದಲ್ಲಿ ಹರಕೆ ಮಾಡ್ಕೊಂಡಿದ್ರಿ. ಅಂದ್ರೆ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಅಲೆ 20-30 ವರ್ಷದಿಂದ ಬರ್ತಾ ಇದೀವಿ ಸರ್. ಅಂದ್ರೆ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿಗೆ ಯಾವ ರೀತಿ ಬರ್ಬೇಕು ಅಂದ್ರೆ ಯಾವ ರೀತಿ ಹರಕೆ ಮಾಡ್ಕೊಂಡು ಬರ್ಬೇಕು? ಯಾವ ರೀತಿ ಅಂದ್ರೆ ನಮ್ಗೆಲ್ಲ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ, ನೆಮ್ಮದಿ ಆಗ್ಲಿ, ಮತ್ತೆ ಮಕ್ಳು ಮರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವ್ ಮಾಡ್ಕತೀವಿ. ಅದು ಒಳ್ಳೇದಾಯ್ತದೆ. ಇಲ್ಲಿ ಏನೇ ತೊಂದ್ರೆ ಇಲ್ಲ. ಏನ್ ಅನಿಸ್ತೀವಿ, ಏನ್ ಅರ್ಸ್ಕತೀವಿ, ಎಲ್ಲ ಆಗ್ತದೆ. ಸರಿ ಅಮ್ಮ, ಧನ್ಯವಾದಗಳು. ಧನ್ಯವಾದ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಮಂಜುನಾಥ್ ಅಂತ. ನೀವ್ ಯಾವ್ರವರು? ನಾವು ಶ್ರೀರಂಗಪಟ್ಟಣದಿಂದ ಬಂದಿದೀವಿ. ಅಂದ್ರೆ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇದು ನನ್ ಗಂಡನ ಮನೆ ದೇವ್ರು ಸರ್. ತುಂಬಾ ನಂಬಿಕೆ ಇರೋಂತ ದೇವ್ರು. ನಂಬದ್ರೆ ಕನ್ಸಲ್ ಬಂದು ನಿನ್ಗೆ ಏನ್ ಆಗ್ಬೇಕು ಹೇಳು, ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ಅರ್ಗಿ ಇಟ್ಕೊಳ್ಳಂಗೆ. ಹೇಳಿ. ಇದು ನನ್ ಗಂಡನ ಮನೆ ದೇವ್ರು ಸರ್. ಆಕೆನ ನಂಬ್ಕೊಂಡ್ರೆ ಕನ್ಸಲ್ಲೂ ಬಂದು ಸಹ ನನ್ಗೆ ಏನ್ ಕೆಲ್ಸ ಆಗ್ಬೇಕು ಅದನ್ನ ನೆರವೇರಿಸ್ತಾಳೆ ಸರ್. ಅಂದ್ರೆ ಇಲ್ಲಿ ನಡೆಯುವಂತ ಪವಾಡಗಳೆಲ್ಲ ಏನಾದ್ರು ನೀವು ಕಣ್ಣಾರ ನೋಡಿದ್ರಿ ಇಲ್ಲಿ? ಅದಕ್ಕೆ ನಾನೇ ಉದಾಹರಣೆ ಸರ್. 8 ವರ್ಷ ನಮ್ಗೆ ಮಕ್ಳಿರ್ಲಿಲ್ಲ. 16 ವಾರ ಬಂದು ಅವಳಿಗೆ ಸೇವೆ ಮಾಡಿದೀನಿ.
ಆಮೇಲಿಂದ ನನ್ಗೆ ಇಬ್ರು ಹೆಣ್ಮಕ್ಳು ಸರ್. ಎಷ್ಟು ವರ್ಷ ಮಕ್ಳಾಗಿರ್ಲಿಲ್ಲ ನಿಮ್ಗೆ? ನನಗೆ 10 ವರ್ಷ ಮಕ್ಳಿರ್ಲಿಲ್ಲ ಸರ್. ಆಮೇಲೆ ಮಕ್ಳಾದ್ರು ಇಲ್ಲಿ? ಹೌದು ಸರ್. ಅಂದ್ರೆ ಈಗ ಮಕ್ಳು ಆಗ್ಬೇಕು ಅಂದ್ರೆ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು? ಹರಕೆ ಬಂದು ಅವಳಿಗೆ ನಾವು ಬೆಳಗ್ಗೆ ಬಂದು ಇಲ್ಲೇ ಸ್ನಾನ ಮಾಡಿ ಒದ್ದೆ ಬಟ್ಟೆನಲ್ಲಿ ಅವಳಿಗೆ ಪ್ರದಕ್ಷಿಣೆ ಮಾಡಿ ನಮ್ ಕೈಲೇನಾಗತ್ತೆ ಪೂಜೆ ಮಾಡ್ಕೊಂಡು ಹೋಗೋದು. ತೀರಾ ಆದಾಗ ಬೇಕಾದ್ರೆ ಒಂದಿನ ನಾವೇ ಇಲ್ಲಿ ಪರ ಅಂತ ಮಾಡ್ತಾರೆ ಸರ್, ಪ್ರಾಣಿ ಬಲಿ ಕೊಟ್ಟು. ಯಾವಾಗ? ನನ್ ಮಗಳು ಹುಟ್ಟಿದ್ಮೇಲೆ ಮಾಡಿದ್ವಿ ಸರ್ ಅದನ್ನ. ತುಂಬಾ ಒಳ್ಳೇದಾಗಿದೆ. ಅವಳು ನಂಬದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಒಟ್ಟಿನಲ್ಲಿ ನಂಬಿಕೆ ಬಂದವ್ರು ಖಂಡಿತ ಒಳ್ಳೇದಾಗೇ ಆಗತ್ತೆ ಸರ್. ಸರಿ ಅಮ್ಮ, ಧನ್ಯವಾದಗಳು. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಇಲ್ಲಿಗೆ ಆಲ್ರೆಡಿ 15ರಿಂದ 18 ವರ್ಷದಿಂದ ಬರ್ತಾ ಇದೀವಿ ಸರ್. ಇಲ್ಲೂ ಕೂಡ ನನ್ನ ತಂಗಿಗೆ ಗಂಡು ಮಗು ಆಗ್ಬೇಕು ಅನ್ನೋದು ನಮ್ ತಾಯಿ ಆಸೆ ಇತ್ತು. ಇಲ್ಲಿ ಬಂದು ಅರ್ಕೆ ಹೊತ್ತ ಮೇಲೆ ಅವ್ರಿಗೆ ಗಂಡು ಮಗು ಆಯ್ತು. ಅವಾಗ್ಲಿಂದನೂ ಕೂಡ ನಮ್ಗೇನಾದ್ರು ಕೆಲಸ ಕಾರ್ಯಗಳು ಆಗ್ಬೇಕು ಅಂತಂದ್ರೆ ಅಮ್ಮನ ಹತ್ರ ಬಂದು ನಾವು ಪೂಜೆ ಸಲ್ಲಿಸಿ ಅರ್ಕೆ ಹೊತ್ಕೊಂಡು ಹೋಗಿ ಹೋಯ್ತಿವಿ. ಮತ್ತೆ ಅದಾದ್ಮೇಲೆ ನಾವ್ ಏನ್ ಮನಸ್ಸಿನಲ್ಲಿ ಅನ್ಕೊಂಡಿದ್ದೋ ಅದನ್ನ ಸೇವೆ ಮಾಡ್ತೀವಿ ಸರ್. ತುಂಬಾ ಕೋಳಿ ಮರಿ ಇವೆಲ್ಲ ಅರ್ಕೆ ಮಾಡ್ಕೋತಾರಲ್ಲ, ಇಲ್ಲಿ ಏನೇನ್ ಅರ್ಕೆ ಮಾಡ್ಕೋತಾರೆ ಅದನ್ನ ಸ್ವಲ್ಪ ಹೇಳಿ ಸರ್. ಸರ್ ಅದೇ ಅವ್ರ ಇಷ್ಟಾರ್ಥ ನೆರವೇರಿದ್ರೆ ನಾನು ಇಂತ ಕೋಳಿ ಬಲಿ ಅಥವಾ ಕುರಿ ಬಲಿ ಕೊಡ್ತೀನಿ. ಇಲ್ಲಿ ಬಂದು ಅದೇ ಅನ್ನ ಪರ ಅಂತ ಹೇಳ್ತೀವಿ ಅದಕ್ಕೆಲ್ಲ ಅಡಿಗೆ ಮಾಡಿ ಇಲ್ಲೇ 4 ಜನಕ್ಕೆ ಅನ್ನದಾನ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಸರ್. ಅದೇ ಆರ್ಕೆನೆ. ಅವ್ರು ಇಷ್ಟಾರ್ಥ ನೆರವೇರಿದ್ರೆ ಅದನ್ನ ಫೈನಲ್ ಆಗಿ ಮಾಡ್ತಾರೆ ಸರ್. ಅಂದ್ರೆ ಇಲ್ಲಿ ಮಾಟ ಮಂತ್ರ ಮಾಡಿಸಿದ್ರೆ ಇಲ್ಲಿ ಬಂದು ತಡೆ ಹೊಡೆದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ನಿಜನಾ ಇದು? ಸರ್ ಹೌದು. ಅದು ಕೂಡ ಈಗ ಅವ್ರಿಗೆ ಒಂದು ಮನಸ್ಸಲ್ಲಿ ಇರುತ್ತೆ. ಆಗ ಇಲ್ಲಿ ಬಂದು ತಡೆ ಹೊಡೆಸ್ಕೊ ಹೋದ್ರೆ ಅವ್ರು ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಸರ್, ಶಾಂತಿ ಸಮಾಧಾನ ಸಿಗುತ್ತೆ. ಅದನ್ನು ಕೂಡ ಮಾಡ್ತಾರೆ. ಅಮಾವಾಸ್ಯೆ ಮತ್ತೆ ಹುಣ್ಮೆಗಳಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೆ ಸರ್, ಪೂಜೆ ಜಾಸ್ತಿ ಇರ್ತದೆ. ಇನ್ ಬಾಕಿ ದಿನಗಳಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ ಸರ್. ಇದು ಅಮ್ಮ ಎತ್ತಿದ ಕೈ ಸರ್. ಏನೇ ಭಕ್ತರು ಏನೇ ಕೋರಿಕೆ ಮಾಡಿದ್ರು ನಡ್ಸ್ಕೊಡ್ತಾರೆ ಸರ್. ಅಂದ್ರೆ ಇದು ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಇದು ಯಾವ ಊರು, ಯಾವ ತಾಲೂಕೆ? ಈ ಊರ ಹೆಸರು ನೀವು ಸಲ ಹೇಳ್ಬಿಡಿ ಸರ್. ಸರ್ ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಡಿಂಕ ಗ್ರಾಮ. ಇದಕ್ಕೆ ಡಿಂಕ ಗ್ರಾಮದಲ್ಲಿ ಇರೋದ್ರಿಂದ ಡಿಂಕದಮ್ಮ ಅಂತಾನೆ ಹೆಸರು ಬಂದಿದೆ ಸರ್. ಸರಿ ಸರ್, ಧನ್ಯವಾದಗಳು. ಧನ್ಯವಾದ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನೇತ್ರಾವತಿ ಅಂತ. ಯಾವೂರವರು? ನಾವು ದಾಸನಕೊಪ್ಲವರು. ದಾಸನಕೊಪ್ಲು. ಅಂದ್ರೆ ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನೀವೇನು ಅರ್ಕೆ ಮಾಡ್ಕೊಂಡಿದ್ರಾ? ನಾವ್ ಇಲ್ಲಿಗೆ 15 ವರ್ಷದಿಂದ ಬರ್ತಾ ಇದೀವಿ ಸರ್. ನಾವ್ ಮದ್ವೆ ಆದ್ಮೇಲೆ ಇಲ್ಲ ಬೀಗ್ರೂಟ ಮಾಡಿದ್ದು. ನಾವ್ ವರ್ಷಕ್ಕೆ 2 ಸಲ 3 ಸಲ ಬಂದ್ ಹೋಯ್ತಾ ಇರ್ತೀವಿ. ಯಾವಾಗ್ಲೂನು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊ ಬರ್ತಾ ಇರ್ತೀವಿ, ತಡೆ ಹೊಡಸ್ಕೊತೀವಿ. ಅಮಾವಾಸ್ಯೆ ಉಣ್ಮೇಲೆ ಒಳ್ಳೇದಾಗುತ್ತೆ. ಏನೇ ಅಡೆತಡೆ ಇದ್ರು ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಆದ್ರಿಂದ ನಾವ್ ಇಲ್ಲಿ ಬರ್ತಾನೆ ಇರ್ತೀವಿ ಸರ್ ಯಾವಾಗ್ಲೂ. ಅಂದ್ರೆ ಇಲ್ಲಿ ಮಕ್ಳಿಲ್ದಿರೋರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅದನ್ನ ಸ್ವಲ್ಪ ತಿಳಿಸ್ಕೊಬಿಡಿ ಮೇಡಮ್. ಸರ್ ಮಕ್ಳಿಲ್ದೇ ಇರೋರು ಮುಳ್ಳಕ್ಕಿ ತುಂಬ್ತೀನಿ, ಇಲ್ಲಾಂದ್ರೆ ಅರಿಶಿನ, ಇಲ್ಲಾಂದ್ರೆ ತೊಟ್ಲು ಕಟ್ಟೋದು, ಆತರ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಇಲ್ಲೂನು ಅರ್ಕೆ ಕೊಟ್ಕೋತಾರೆ, ಮುಳ್ಳಕ್ಕಿ ಕೊಡ್ತಾರೆ. ಇಲ್ಲಾಂದ್ರೆ ಏನಾರ ಅರ್ಕೆ ಮಾಡ್ಕೊಂಡಿದ್ನ ಬೇಗ ನೆರವೇರಿಸುತ್ತಲ್ಲ ತಾಯಿ. ಅಂದ್ರೆ ಅರ್ಕೆ ಮಾಡ್ಕೋಬೇಕು ಅಂತಂದ್ರೆ ಮನೇಲಿ ಅರ್ಕೆ ಮಾಡ್ಕೋಬೇಕಾ ಇಲ್ಲ ಇಲ್ಲೇ ಬಂದು ಅರ್ಕೆ ಮನೇಲೂ ಅರ್ಕೆ ಮಾಡ್ಕೋಬಹುದು ಸರ್. ಡಿಂಕದಮ್ಮನ ಹೆಸರು ಹೇಳ್ಬಿಟ್ಟು ನಮ್ ದೇವ್ರ ಫೋಟೋದ ಮುಂದೆನೆ ಅರ್ಕೆ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ, ಅಲ್ಲೇ ನೆರವೇರಿಸುತ್ತೆ. ಆಮೇಲೆ ಬಂದು ಅರ್ಕೆ ತೀರ್ಸ್ಬೋದು ನಾವು. ಅಂದ್ರೆ ಅರ್ಕೆ ಮಾಡ್ಕೊಂಡಾದ್ಮೇಲೆ ನೆರವೇರಿದ್ಮೇಲೆ ಇಲ್ಲಿ ಬಂದು ನೀವು ತೀರಿಸಬಹುದು ಸರ್. ನಿಮ್ಗೆ ಏನ್ ಅರ್ಕೆ ಮಾಡ್ಕೊಂಡು ಒಳ್ಳೇದಾಗಿದ್ಯಾ? ಸರ್ ನಮ್ದು ಒಳ್ಳೇದಾಗಿದೆ. ನಾವು ಮದ್ವೆ ಆದ್ಮೇಲೆ ಇಲ್ಲಿ ಬಂದು ಮರಿ ಕೂದು ಬೀಗ್ರೂಟ ಅಂತ ಮಾಡ್ತಾರಲ್ಲ ಅದೆಲ್ಲ ಮಾಡ್ಕೊಂಡು ಹೋಗಿ ನಮ್ಗೆ ಈಗ 2 ಮಕ್ಳಾಗ ನಾವು ಚೆನ್ನಾಗಿದೀವಿ ಸರ್. ಸ್ವಂತ ಮನೆಯೆಲ್ಲ ಕಟ್ಕೊಂಡು ಅಚ್ಚುಕಟ್ಟಾಗಿದೀವಿ ಸರ್. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪುಟ್ಲಸ್ಮಮ್ಮ ಅಂತ. ನೀವ್ ಯಾವ್ರವ್ರು? ಚಿಂಚಿಂಗಿರಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಮ್ ಮನೆ ದೇವ್ರೇ ಇದು. ನಿಮ್ ಮನೆ ದೇವ್ರು. ಅಂದ್ರೆ ಇಲ್ಲಿ ಏನೇನ್ ಅರ್ಕೆ ಮಾಡ್ಕೊಂಡಿದ್ರಿ, ಏನೇನ್ ಒಳ್ಳೇದಾಯ್ತು? ನಮ್ಗೆ ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಆಗಿತ್ತು. ಕಿಡ್ಬೇಲ್ ಅಡ್ಮಿಟ್ ಆಗಿದ್ವಿ. ಅಲ್ಲಿ ಅರ್ಕೆ ಮಾಡ್ಕೊಂಡಿದ್ವಿ. ನನ್ಗೆ ಹುಷಾರಾದ್ರೆ ಬಂದು ಮರಿ ಕುಯ್ಕೊಂಡು ಮುಡಿ ಕೊಟ್ಕೊಂಡು ಮಾಡ್ಕೊಂಡು ಹೋಯ್ತೀವಿ ಅಂತ ನನ್ಗೆ ಹುಷಾರಾಯ್ತು. ಅಂದ್ರೆ ಈಗ ನೀವು ಈಗ ಆಸ್ಪತ್ರೆ ಕಾಯಿಲೆ ಅಂತ ಹೇಳಿದ್ರಿ, ನೀವು ಇಲ್ಲಿ ನೀವ್ ಏನ್ ಅರ್ಕೆ ಮಾಡ್ಕೊಂಡಿದ್ರಿ, ಯಾವ ತರ ಅರ್ಕೆ ಮಾಡ್ಕೊಂಡಿದ್ರಿ? ಅದೇ ನಮ್ಗೆ ಹುಷಾರಾಗ್ಲಿ ಅಂತಾನೆ ಅರ್ಕೆ ಮಾಡ್ಕೊಂಡಿದ್ವಿ. ಮರಿ ಕುಯ್ದಿ ತಲೆ ಮುಡಿ ಕೊಟ್ಕೊಂಡು ಮಾಡ್ಕೊಂಡು ಹೋದ್ವಿ. ಹುಷಾರಾಯ್ತು. ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು, ಎಷ್ಟು ತಿಂಗಳಲ್ಲಿ ಒಳ್ಳೇದಾಯ್ತು ನಿಮ್ಗೆ? ನಮ್ಗೆ 3 ತಿಂಗಳೊಳಗೆ ಗುಣ ಕೊಡ್ತು. 3 ತಿಂಗಳೊಳಗೆ ಒಳ್ಳೇದಾಯ್ತು. ಅಂದ್ರೆ ಈಗ ತಾಯಿನ ಎಷ್ಟು ನಂಬಿದ್ರಿ ಈಗ ನೀವು? ನಾವು ಫುಲ್ ಮನೆ ದೇವರಲ್ವ ಫುಲ್ ನಂಬಿದೀವಿ. ಸರಿ, ಧನ್ಯವಾದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಚಂದ್ರು. ಯಾವ್ರವ್ರು ಸರ್? ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ ಬಂದಿದ್ದೀವಿ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಸರ್ ನಾವು ಇಲ್ಲಿ ಅಮಾವಾಸ್ಯೆಗೂ ಹುಣ್ಮೆಗೂ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನ್ ಒಳ್ಳೇದಾಗಿದೆ ಸರ್? ಸರ್ ಒಳ್ಳೇದು ಅಂದ್ರೆ ಅಮ್ಮಂದು ಶಕ್ತಿ ತುಂಬಾ ಇದೆ ಸರ್. ಇಲ್ಲಿ ನಮ್ಗೆ ಕೆಟ್ಟ ದೃಷ್ಟಿಯನ್ನ ಬಿದ್ದಿದ್ರೆ, ಏನಾರ ವ್ಯಾಪಾರದಲ್ಲಿ ಏನಾರ ಲಾಸ್ ಆಗಿದ್ರೆ ಬಂದು ನಾವು ಅಮಾವಾಸ್ಯೆ ಹುಣ್ಮೆಗೆ ತಲೆ ಓಡಿಸ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರೆ ಎಷ್ಟೋ ಕಡಿಮೆ ಆಗುತ್ತೆ ನಮ್ಗೆ ತೊಂದರೆಗಳು. ಅಂದ್ರೆ ಈಗ ನೀವು ಇಲ್ಲಿ ಬರ್ಬೇಕಂತಂದ್ರೆ ಜನಗಳಿಗೆ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿ ಬರ್ಬೇಕಂದ್ರೆ ಯಾವ ರೂಟ್ ಬರ್ಬೇಕು, ಯಾವ ತಾಲೂಕ್ ಸೇರುತ್ತಾ ಇದ್ದು ಸರ್?
ಪಾಂಡುಪುರ ತಾಲೂಕು ಇಲ್ಲಿ ಬರ್ಬೇಕು ಡಿಂಕಮ್ಮ ಊರು. ಡಿಂಕ ಅನ್ನೋದು ಗೂಗಲ್ ಸರ್ಚ್ ಮಾಡಿದ್ರೆ ಅಲ್ಲೇ ಸಿಕ್ಬಿಡ್ತಾರೆ ಡಿಂಕಮರಮ್ಮ ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಇದ್ರ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಬರ್ತಾ ಇದೆ ಈಗ, ಅದು ನೋಡ್ಕೊಂಡು ಕೂಡ ಬರ್ತಾರೆ. ಆದ್ರೆ ನೀವು ನಿಮ್ಗೆ ಒಳ್ಳೇದಾಯ್ತು ಅಂತ ಅಂದ್ರಲ್ಲ ಸರ್, ಎಷ್ಟು ದಿನದಲ್ಲಿ ನೀವು ಒಳ್ಳೇದಾಯ್ತು ನಿಮ್ಗೆ, ನೀವು ದೇವ್ರನ್ನ ನಿಲ್ಸ್ಕೊಂಡ ಮೇಲೆ? ಸರ್ ನಮ್ದು ಅದೇ ಮಾಮೂಲಿ ಅಮಾವಾಸ್ಯೆಗೂ ಬರ್ತೀವಿ, 3 ಅಮಾವಾಸ್ಯೆ ಅಥವಾ 9 ಅಮಾವಾಸ್ಯೆ ಬಂದವರು ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಬಂದ್ಮೇಲೆ ಖಂಡಿತವಾಗೂ ಒಳ್ಳೇದಾಗುತ್ತೆ. ನಮ್ ನಂಬಿಕೆ ಒಟ್ನಲ್ಲಿ ನಮ್ಮ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೂ ಬಂದ್ ಹೋಗ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಜಾಸ್ತಿ ಜನ ಸೇರೋದು ಯಾವಾಗ ಸರ್? ಅಮಾವಾಸ್ಯೆ ದಿನ ಸರ್, ಅಮಾವಾಸ್ಯೆ ದಿನ ಅಮಾವಾಸ್ಯೆ ಜಾಸ್ತಿ ಬರ್ತಾ ಇರ್ತಾರೆ. ಭಾನುವಾರ ಟೈಮಲ್ಲಿ ಬರುತ್ತೆ. ಸರಿ ಸರ್, ಧನ್ಯವಾದಗಳು ಸರ್. 2-3 ಸಲ ಬರ್ತಾ ಇರ್ತೀವಿ. ಮತ್ತೆ ಇದು ನಮ್ಮ ಮನೆ ದೇವರು ಕೂಡ ಹೌದು, ಹಾಗಾಗಿ ನಾವು ಪ್ರತಿನಿತ್ಯ ಬರ್ತಾ ಇರ್ತೀವಿ ಇಲ್ಲಿಗೆ. ಅಂದ್ರೆ ಇದು ಯಾವ ಊರು ಸರ್ ಇದು? ಸೊ ಇದು ಡಿಂಕ ಅಂತ ಗ್ರಾಮ ಇದು. ಇಲ್ಲಿ ಆದಿಶಕ್ತಿಯ ಡಿಂಕದಮ್ಮ ಇರೋದ್ರಿಂದಾಗಿ ಈ ಒಂದು ದೇವಸ್ಥಾನಕ್ಕೆ ಏನಿದೆ ಅದನ್ನ ಡಿಂಕ ಅಂತಾನೆ ಕರೀತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಆದಿಶಕ್ತಿ ಏನಿದೆ ತುಂಬಾ ಶಕ್ತಿಯುತವಾದಂತ ದೇವತೆ ಆಗಿದ್ದಾಳೆ. ಹಾಗಾಗಿ ನಾವೆಲ್ಲ ಕೂಡ ಬರ್ತೀವಿ. ಎಲ್ಲಿ ಮೈಸೂರಲ್ಲಿ ಇರೋದಾ ಇಲ್ಲ ಇಲ್ಲೇ ಇರೋದು? ಸರ್ ಇವಾಗ ನಾವು ಒಳನೇಶ್ಪುರದಲ್ಲಿ ಇರುವಂತದ್ದು. ಅಲ್ಲಿಂದ ಇಲ್ಲಿ ಬಂದಿರೋದು ನೀವು? ಹೌದು ಸರ್. ಈ ಕಾರ್ ಪೂಜೆ ಮಾಡಿಸ್ತಾ ಇದ್ರಲ್ಲ ನೀವು, ಏನ್ ಅರ್ಕೆ ಮಾಡ್ಕೊಂಡಿದ್ರೆ ಇಲ್ಲೇ ಬಂದು ಪೂಜೆ ಸರ್? ಅರ್ಕೆ ಏನ್ ಮಾಡ್ಕೊಂಡಿರ್ಲಿಲ್ಲ, ನಾವು ಒಳ್ಳೇದಾಯ್ತು ಅನ್ನೋ ಕಾರಣಕ್ಕೆ ಬಂದು ಮಾಡಿಸ್ತಾ ಇದೀವಿ ಅಷ್ಟೇ. ಹೊಸ ಕಾರ್ ತಗೊಂಡಿದೀವಿ, ಹಾಗಾಗಿ ಮಾಡಿಸ್ತಾ ಇದೀವಿ, ಪೂಜೆ ಮಾಡಿಸ್ತಾ ಇದೀವಿ. ಅಂದ್ರೆ ಇಲ್ಲಿ ಬಂದ್ರೆ ಒಳ್ಳೇದಾಗತ್ತೆ ಅಂತ ನಂಬ್ಕೊಂಡಿದ್ದೀವಿ. ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ. ಬಟ್ ನಮ್ ಜೊತೆಗೆ ನಮ್ದು ಇದೇ ಒಂದು ಮನದೇವರಾದ್ರಿಂದ ಕಾರಣದಿಂದಾಗಿ ನಾವು ಬರ್ತಾ ಇರ್ತೀವಿ. ನಿಮ್ಮ ಮನೆದೇವರು ಇದು? ಹೌದು. ಅಂದ್ರೆ ಇಲ್ಲಿಗೆ ಎಕ್ಸಾಕ್ಟ್ ಲೊಕೇಶನ್ ಒಂದ್ಸತಿ ಹೇಳ್ಬಿಡಿ ಸರ್, ಇಲ್ಲಿಗೆ ಯಾವ ರೂಟ್ ಬರಬೇಕು, ಯಾವ ಬರ್ಬೇಕು ಅಂತಂದ್ರೆ ಮೈಸೂರು ಕಡೆಯಿಂದ ಬರೋದೇ ಆದ್ರೆ ಕೆಆರ್ಎಸ್ ನಂತರದಲ್ಲಿ ಬನ್ನಂಗಡಿಯಿಂದ ಬರುತ್ತೆ, ಬನ್ನಂಗಡಿಯಿಂದ ಬಂದು ಇಲ್ಲಿ ರೀಚ್ ಆಗ್ಬಹುದು. ಅದು ಬಿಟ್ರೆ ಬೆಂಗಳೂರು ಕಡೆಯಿಂದ ಬರೋದಾದ್ರೆ ಪಟ್ನಾ ಬಂದು ಪಟ್ಟಣದಿಂದ ಅಲ್ಲಿ ಬಾಬುರಾವಿನ ಕೊಪ್ಪಲು ಅಂತ ಇರುತ್ತೆ, ಅಲ್ಲಿಂದ ಬರ್ಬೋದು. ಅಥವಾ ಪಾಂಡುಪುರದ ಕಡೆಯಿಂದ ಕೂಡ ಇಲ್ಲಿ ಬರಬಹುದು. ಹಾಗೆ ಇಲ್ಲಿ ಕೇರ್ಪೇಟೆ ಕಡೆಯಿಂದ ಕೂಡ ಇಲ್ಲಿ ಬರ್ಬೋದು ಸರ್. ಇಲ್ಲಿ ಪಾಂಡುಪುರ ತಾಲೂಕು ಇದು? ಪಾಂಡುಪುರ ತಾಲೂಕು ಬರುತ್ತೆ ಇದು. ಮಂಡ್ಯ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ? ಮಂಡ್ಯ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ. ಬಟ್ ಇದು ಮುಜರಾಯಿ ಇಲಾಖೆಗೆ ಸೇರಿದೆ ಪ್ರಸ್ತುತವಾಗಿ ಇದು. ಸರಿ ಸರ್, ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ರಮೇಶ್ ಅಂತ ಹೇಳಿ. ಯಾವ ಸರ್? ಹುಣಸೂರು ತಾಲೂಕ್, ಮೈಸೂರು ಜಿಲ್ಲೆ, ಬಿಳಿಕೆರೆ ಹೋಬಳಿ, ಮನಗನಹಳ್ಳಿ ವಿಲೇಜ್. ಇಲ್ಲಿಗೆ ನೀವು ಯಾವ ಅರ್ಕೆಗೋಸ್ಕರ ಬಂದಿದ್ರ? ಅದಕ್ಕೆ ಏನಿಲ್ಲ, ತಾಯಿ ನಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಎಲ್ರು ನಾವು ನಮ್ಮ ಫ್ರೆಂಡ್ಶಿಪ್ ಗ್ರೂಪ್ ಅಲ್ಲಿ ಬಂದಿದ್ದೀವಿ. ಅಂದ್ರೆ ಇಲ್ಲಿ ಬಂದು ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಸರ್? ಒಳ್ಳೇದ್ ಖಂಡಿತ ಒಳ್ಳೇದಾಗುತ್ತೆ. ಖಂಡಿತ ಒಳ್ಳೇದಾಗುತ್ತೆ. ಇಲ್ಲಿ ಬರುವಂತ ಭಕ್ತಾದಿಗಳೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ದೇನೆ ನಾವು 60 ಕಿಲೋಮೀಟರ್ ಇಂದ ಬರೋ ಚಾನ್ಸಸ್ ಇಲ್ಲ. ನಿಮ್ಗೇನು ಒಳ್ಳೇದಾಗಿದೆ ಸರ್ ಇಲ್ಲಿ? ನಮ್ಗೆ ಏನು ನಾವು ಅನ್ಕೊಂಡಿದ್ದಾಗಿದೆ, ಒಂದು ದೇವ್ರ ಮೇಲೆ ಭಕ್ತಿ, ನಂಬಿಕೆ. ಆ ನಂಬಿಕೆನ ಉಳಿಸ್ಕೊಳ್ಳೋದು ನಮ್ ಧರ್ಮ. ಹೌದು. ಸರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ.